ಘಟಪ್ರಭೆ ಖಾಲಿ ಖಾಲಿ ಅನ್ನದಾತ ಬೀದಿಲಿ ಹಿಡಿಕಲ್ ಜಲಾಶಯದಿಂದ ಘಟಪ್ರಭೆಗೆ ನೀರು ಹರಿಸುವಂತೆ ಆಗ್ರಹ ಹೆಚ್ಚಾಗಿದೆ. ವಿಜಯಪುರ ಬೆಳಗಾವಿ ರಾಜ್ಯ ಹೆದ್ದಾರಿ ಬಂದ್ ಆಗಿದೆ. ಚೆಂಚಖಂಡಿ ಕೇಡಿ ಗ್ರಾಮದ ಬಳಿ ರಸ್ತೆ ಬಂದ್ ಮಾಡಿ ಪ್ರೊಟೆಸ್ಟ್ ಅನ್ನ ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಚೆಂಚಖಂಡಿ ಕೇಡಿ ಘಟಪ್ರಭಾ ನದಿಗೆ ನೀರು ಬಿಡೋವರೆಗೂ ಪ್ರತಿಭಟನೆಗೆ ನಿರ್ಧಾರವನ್ನ ಮಾಡಲಾಗಿದೆ. ರಾಜ್ಯ ಹೆದ್ದಾರಿಗೆ ಮುಳ್ಳುಕಂಟಿ ಲಾರಿ ಅಡ್ಡ ನಿಲ್ಲಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಟಿವಿ5 ಜೊತೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ಪ್ರತಿಭಟನಾ ನಿರತ ರೈತರು. ಘಟಪ್ರಭೆ ಖಾಲಿ ಖಾಲಿ ಅನ್ನದಾತರು ಬೀದಿಲಿ ನಿಂತು ಪ್ರತಿಭಟನೆಗೆ ಇಳಿದಿದ್ದಾರೆ. ಹಿಡಕಲ್ ಜಲಾಶಯದಿಂದ ಪ್ರತಿಭಟನೆ ಘಟಪ್ರಭೆಗೆ ನೀರು ಹರಿಸುವಂತೆ ಆಗ್ರಹಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ ಅಲ್ಲಿ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಉತ್ತರ ಕರ್ನಾಟಕದ ಜೀವನಾಡಿಯಾದ ಘಟಪ್ರಭೆ ನದಿಯನ್ನೇ ನಂಬಿಕೊಂಡು ಜೀವನ ಸಾಗಿರ್ತಕ್ಕಂಥ ರೈತರ ಬದುಕು ಮಾತ್ರ ಇವತ್ತು ಬೀದಿಗೆ ಬಂದು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ನಾನೀಗ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಬೆಳಗಾವಿ ರಾಜ್ಯ ಹೆದ್ದಾರಿಯ ಮುಂಭಾಗದಲ್ಲಿದ್ದೇನೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಈಗಾಗಲೇ ರೈತರು ನಿತ್ಯ ನೀರಿನ ಬವಣಿಗೋಸ್ಕರ ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿಯಾಗಿತ್ತು. ಅದೇ ರೀತಿಯಾಗಿ ಇವತ್ತು ಜೀವನಾಡಿ ಘಟಪ್ರಭೆ ನದಿಯ ನೀರು ಬಿಡಬೇಕು ಎಂದು ಆಗ್ರಹವನ್ನು ಕೂಡ ಇವತ್ತು ರಸ್ತೆ ತಡೆಯೋದ್ರ ಮೂಲಕವಾಗಿ ಇವರು ಪ್ರತಿಭಟನೆ ಕೂಡ ಮಾಡಿರುವಂಥದ್ದು. ನಾನೀಗ ಪ್ರತಿಭಟನಾಕಾರರಲ್ಲಿ ಸಾಕಷ್ಟು ರೈತರು ಇಲ್ಲಿ ಮುಂಭಾಗದಲ್ಲಿ ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಏನು ಹೇಳ್ತಾರೆ, ರೈತರು ಯಾವ ರೀತಿಯಾಗಿ ನೀರಿನ ಬವಣೆಗೋಸ್ಕರವಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದಾರೆ, ಅವರನ್ನು ಕೇಳ್ತಾ ಹೋಗ್ತೀನಿ. ಸರ್ ನಮಸ್ತೆ. ಸರ್, ಉತ್ತರ ಕರ್ನಾಟಕದ ಸಾಕಷ್ಟು ಜಿಲ್ಲೆಗಳು ಈಗಾಗಲೇ ಬರಪೀಡಿತದಿಂದ ಸಾಕಷ್ಟು ಜೀವನಾಡಿಗೋಸ್ಕರವಾಗಿ ಬದುಕ್ತಿದ್ದಾರೆ. ಆದರೆ ನೀರಿನ ಬವಣೆ ಯಾವ ರೀತಿಯಾಗಿ ಈ ಭಾಗದಲ್ಲಿ ಇರ್ತಕ್ಕಂಥದ್ದು? ಈಗ ಹಿಂದೆ ನಮಗೆ ಪ್ರತಿ ತಿಂಗಳ 3 ಬಾರಿ ನೀರು ಬಿಡ್ತಿದ್ರು. ನಮಗೆ ಅವಾಗ ಏನೂ ಸಮಸ್ಯೆ ಇದ್ದಿದ್ದಿಲ್ಲ. ಈ ಸಾರಿ ಒಂದು ಸಲ ನೀರು ಬಿಡಬೇಕಂತಂದ್ರೆ ನಾವು ಹೋರಾಟ ಮಾರೇ ನೀರು ಬಿಡಿಸ್ಬೇಕಾಗೈತಿ. ಈಗ ಮೊನ್ನೆ ಹೋರಾಟ ಮಾಡಿದ್ದೀವಿ. ಏಪ್ರಿಲ್ 1ನೇ ತಾರೀಕಿಗೆ ನೀರು ಬಿಟ್ರೆ ಮೇ 1ನೇ ತಾರೀಕಿಗೆ ನೀರು ಬಿಡ್ತಾರಂತೇಳಿ ನಾವು ನಂಬ್ಕೊಂಡು ಸುಮ್ಮಿದ್ದೀವಿ. ನಾವು ಮೇ 1ನೇ ತಾರೀಕಿಗೆ ನೀರು ಬಿಡಲಿಲ್ಲ ಅಂದ ಕೂಡಲೇ ನಾವು ಎಲ್ಲ DC ಅವ್ರಿಗೆ, ತಹಸೀಲ್ದಾರ್ ಅವ್ರಿಗೆ ಎಲ್ಲರಿಗೂ ಮನವಿ ಕೊಟ್ಟ ನಂತರನೂ ಏನು ಕೆಲಸ ಆಗಲಿಲ್ಲ. ನಾವು ಬೀದಿಗೆ ಬಂದೆವು. ನಾವು ಹೋರಾಟ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ 3ನೇ ತಾರೀಕಿನ ದಿವಸ ನಮಗೆ ಏನೂ ಉತ್ತರ ಸಿಗಲಿಲ್ಲ. 4ನೇ ತಾರೀಕಿನ ದಿವಸ ತಹಸೀಲ್ದಾರ್ ಅವರು ಜೂಮ್ ಮೀಟಿಂಗ್ ಮಾಡಿದ್ವು. RC ಅವರು ಆದೇಶ ಮಾಡಿದ್ದಾರೆ, ನಿಮ್ಗೆ 8ನೇ ತಾರೀಕಿಗೆ ನೀರು ಬಿಡ್ತಾರಂತ ಹೇಳಿ ನಮಗೆ ಹೇಳಿದರು. ಅವ್ರ ಮಾತು ನಂಬಿ ನಾವು ಹೋರಾಟ ಹಿಂದೆ ತಗೊಂಡೆವು. ಈಗ ಆದೇಶ ಇಲೆಕ್ಷನ್ ಇದ್ದ ಸಲುವಾಗಿ ನಮ್ಮನ್ನು ಮನೆಗೆ ಕಳಿಸ್ಬೇಕಂತೇಳಿ ಮಾಡಿದರು, ಅಥವಾ ಆ ಆದೇಶ ಮಾಡಿದರೂ ಸಹಿತ ಬೆಳಗಾವಿ ಉಸ್ತುವಾರಿ ಸಚಿವರು ಅದನ್ನು ಕ್ಯಾರೆ ಅನ್ಲಾರ್ದ, ಅದಕ್ಕೇನು ಕಿಮ್ಮತ್ತು ಕೊಡಲಾರ್ದ ಅದನ್ನು ಗಾಳಿಗೆ ತೂರಿ ತಾವ ಏನು ಹೇಳ್ತಾರೋ ಅದೇ ಪ್ರಕಾರ ಇವತ್ತು 8ನೇ ತಾರೀಕಿಗೆ ನೀರು ಬಿಡೋದನ್ನು ಕ್ಯಾನ್ಸಲ್ ಮಾಡಿದರು. 8ನೇ ತಾರೀಕಿಗೆ ಸಾಯಂಕಾಲ 6:30ಗೆ ನೀರು ಬಿಡಲಿಲ್ಲ. ನಾವು ಅದನ್ನು ದಾರಿ ನೋಡಿ ನೀನು 9ನೇ ತಾರೀಕಿಗೆ ಮತ್ತೆ ನಾವು ಪ್ರತಿಭಟನೆ ಪ್ರಾರಂಭ ಮಾಡಿದ್ವಿ. ಇದಿಷ್ಟು ರೈತರು ಹೇಳಿರುವಂಥದ್ದು. ಇನ್ನೋರ್ವ ರೈತರನ್ನ ಮಾತಾಡಿಸ್ತಾ ಹೋಗ್ತೇನೆ. ಯಾಕಂತಂದರೆ ಘಟಪ್ರಭಾ ನದಿಗೆ ಬರ್ತಕ್ಕಂಥ ಘಟಪ್ರಭಾ ನದಿ ಖಾಲಿಯಾಗಿರುವುದರಿಂದಾಗಿ ರೈತರ ಒಂದು ಏನು ದನಕರೆಗಳಿಗೆ ಮೇವು ಇರಲಾರದೆ ಪರಿಸ್ಥಿತಿಯು ಕೂಡ ಉದ್ಭವನವಾಗಿರುವಂಥದ್ದು. ಅದರಲ್ಲಿ ಕುಡಿಯುವ ನೀರಿನ ಸಮಸ್ಯೆಗೂ ಹಾಹಾಕಾರ ಉಂಟಾಗಿರುವಂಥದ್ದು. ಹೀಗಾಗಿ ಇಲ್ಲಿಯ ರೈತರನ್ನು ಮಾತಾಡ್ತೇನೆ. ಸರ್, ಈಗ ನೀರಿನ ಬವಣೆಗೋಸ್ಕರ ಸಾಕಷ್ಟು ಮನೆ ಮಠಗಳು ಕಳ್ಕೊಂಡು ಗೊಳೆ ಹೋಗುವಂಥ ಪರಿಸ್ಥಿತಿ ಆಗಿತ್ತು ಈ ಭಾಗದ ಜನತೆ. ಈಗ ಏನು ಹೇಳ್ತೀರಾ ಸರ್, ನೀವು ಸರ್ಕಾರಕ್ಕೆ ಏನು ಸಂದೇಶ ಕೊಡ್ತೀರಿ? ಈ ಸರ್ಕಾರ ಬಂದ ಮೇಲೆ ಏನು ಮಳೆ ಇಲ್ಲದೆ ಬರಗಾಲ ಪರಿಸ್ಥಿತಿ ನಿರ್ಮಾಣ ಆಯಿತು. ದೇವ್ರ ಪುಣ್ಯದಿಂದ ಹಿಡಕಲ್ ಜಲಾಶಯದ ಮೇಲ್ಭಾಗದಲ್ಲಿ ಮಳೆಯಾಗಿ 48 TMC ನೀರು ಸಂಗ್ರಹ ಆಯಿತು. ನಂತರ ಜನವರಿಯಲ್ಲಿ 1 ತಿಂಗಳ ನೀರಿಲ್ಲದೆ ಘಟಪ್ರಭಾ ಬತ್ತಿ ಹೋಗಿತ್ತು.
ನಂತರ ಫೆಬ್ರವರಿ ಒಳಗೆ ಹೋರಾಟ ಮಾಡಿ ನೀರು ತೆಗೆದುಕೊಂಥ ಪರಿಸ್ಥಿತಿ ಬಂತು. ಆರ್ಸಿ ಅವ್ರು 8ನೇ ತಾರೀಕಿಗೆ ನಮ್ಮ ಹಿರಿಯರು ಹೇಳಿರ್ತಕ್ಕಂಥದ್ದು 8ನೇ ತಾರೀಕಿಗೆ 6 ಗಂಟೆಗೆ ನೀರು ಬಿಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು. ಆ 8ನೇ ತಾರೀಕು ನೀರು ಬಿಡದ ಹಿನ್ನೆಲೆಯಲ್ಲಿ 9ನೇ ತಾರೀಕಿಗೆ ಮತ್ತೆ ನಾವು ತಹಸೀಲ್ದಾರ್ ಆಫೀಸದ ಮುಂಭಾಗದಲ್ಲಿ ಹೋಗಿ ಕೇಳಿದಾಗ ಇಲ್ಲ ನೋಡೋಣ ಇವತ್ತೊಂದು ದಿವಸ ಕಾಯಿರಿ ನಾಳೆಗೆ ಏನು ಬರ್ತೈತೆ ಅಂತಕ್ಕಂಥದ್ದನ್ನು ಅಂದರು. ನಿನ್ನೆ ಯಾವುದೇ ಒಂದು ಆದೇಶ ಬರದೆ ಹಿನ್ನೆಲೆಯಲ್ಲಿ ಇವತ್ತು ನಾವು ಹೋರಾಟ ಮಾಡಬೇಕಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಇದಿಷ್ಟು ಇಲ್ಲಿರ್ತಕ್ಕಂಥ ರೈತರು ಹೇಳಿರುವಂಥದ್ದು. ಮುಂಚೂಣಿಯ ರೈತ ಹೋರಾಟಗಾರರು ಸಾಕಷ್ಟು ಹಲವು ಹೋರಾಟಗಳಲ್ಲಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆ ಬಗ್ಗೆ ಸಾಕಷ್ಟು ನಿಲುವನ್ನು ತೆಗೆದುಕೊಂಡವರು. ಅವರನ್ನು ಮಾತಾಡ್ತೇನೆ. ಸರ್, ಈಗ ಒಂದು ಉಸ್ತುವಾರಿ ಸಚಿವರು, ಬೆಳಗಾವಿ ಉಸ್ತುವಾರಿ ಸಚಿವರು ಹೇಳ್ತೀರಿ, ಇಲ್ಲಿ ಈ ಭಾಗದ ಉಸ್ತುವಾರಿ ಸಚಿವರು, ನಿಮ್ಮ ಜನಪ್ರತಿನಿಧಿಗಳು ಏನು ನಿಮ್ಮ ಹಿತಾಸಕ್ತಿಗಳಿಗೆ ಏನು ಅವರು ಮುಂದಾಗಲಿಲ್ಲ ಅನ್ನೋದು ಒಂದಿಷ್ಟು ಮೇಲ್ನೋಟಕ್ಕೆ ಕಾಣ್ತಿರುವಂಥದ್ದು. ನೀವೇನು ಹೇಳಕ್ಕೆ ಕಷ್ಟಪಡ್ತೀರಿ? ಇದು ಮೊದಲಿಂದನೂ ಆ ಜಲಾಶಯ ಬೆಳಗಾವಿ ಜಿಲ್ಲಾದೊಳಗೆ ಇರೋದ್ರಿಂದ ಅಲ್ಲಿ ತಾರತಮ್ಯ ನಮಗೆ ನಡ್ಕೊಂಡು ಬಂದದ್ದು. ಇವತ್ತು ಅದು ಅಕ್ಷಮ್ಯ ಅಪರಾಧ ಇವತ್ತು ಸರ್ಕಾರ ಮಾಡಿದ. 8ನೇ ತಾರೀಕಿಗೆ ನೀರು ಬಿಡುಗಡೆ ಮಾಡ್ತೀವಿ ಅಂತೇಳಿ ಆದೇಶ ಮಾಡಿದಂಥದ್ದನ್ನು ರದ್ದು ಮಾಡಿದ್ದಾರೆ. ಅದು ಆದೇಶ ಮಾಡಿದವ್ರು ರದ್ದು ಮಾಡಿಲ್ಲ, ಅದು ಆದೇಶ ಯಥಾಸ್ಥಿತಿ ಮುಂದುವರೆದೈತಿ. ಅದರ ಆದೇಶ ಉಲ್ಲಂಘನೆ ಮಾಡಿದಂಥ ಅಧಿಕಾರಿಗಳಿಗೆ ಯಾರೋ ಒಬ್ಬರು ಮೌಖಿಕ ಆದೇಶ ಮಾಡಿದ್ದಾರೆ. ಮೌಖಿಕ ಆದೇಶ ಮಾಡಿದರೆ ಅದಕ್ಕೆ ಯಾವುದು ಬೆಲೆ ಇರೋದಿಲ್ಲ. ಆದರೂ ಸಹಿತ ಇವತ್ತು ಸರ್ಕಾರ ನೀರು ಬಿಡುಗಡೆ ಮಾಡಬೇಕು ಅಂತೇಳಿ ತಿಳ್ಕೊಂಡು ಹೇಳಿದಾಗಿನೂ ಸಹಿತ ಅದನ್ನು ತಡೆ ಹಿಡಿಯುವಂಥ ಕೆಲಸ ಬೆಳಗಾವಿ ಉಸ್ತುವಾರಿ ಸಚಿವರು ಮಾಡಿದ್ದಾರೆ. ಅದಕ್ಕೆ ಇಲ್ಲಿರುವಂಥ ನಮ್ಮ ಜಿಲ್ಲಾ ಆಡಳಿತ ಇರ್ಬೋದು, ಇವತ್ತು ಪ್ರಾದೇಶಿಕ ಆಯುಕ್ತರು ಇರ್ಬೋದು, ಇವರು ತಮ್ಮ ಕೆಲಸ ತಾವು ಮಾಡಿದ್ರೂ ಸಹಿತ ನಮ್ಮ ಉಸ್ತುವಾರಿ ಸಚಿವರು ಆದೇಶ ಆದಂಥದ್ದನ್ನು ನೀರು ಬಿಡುಗಡೆ ಮಾಡಿಸಿ ಜನರಿಗೆ ಒಂದು ಒಳ್ಳೆ ಕೆಲಸ ಮಾಡಬೇಕಾದಂಥದ್ದನ್ನು ಮಾಡಿಲ್ಲ. ನೀವು ಒಂದು ಆಕ್ರೋಶಗೊಳ್ಳುವಂಥ ಪರಿಸ್ಥಿತಿ ರೈತರು ನಿರ್ಮಾಣ ಮಾಡಿದ್ದ ಅಂತೇಳಿ ಅಂದ್ರೆ ನಾವು ಯಾವುದೇ ಹೋರಾಟಕ್ಕೂ ಸಹಿತ ಹಿಂದೆ ಸರಿದಿಲ್ಲ ಅಂತೇಳಿ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಕ್ಕೆ ಇಷ್ಟಪಡ್ತೀವಿ. ಇದಿಷ್ಟು ರೈತರು ತಮ್ಮ ಮನದಾಳದ ಮಾತುಗಳನ್ನು ಹೇಳಿಕೊಂಡಿರುವಂಥದ್ದು. ಸರ್ಕಾರಕ್ಕೆ ಒಂದು ಸಂದೇಶ ಅಲ್ಲ, ಇದು ಎಚ್ಚರಿಕೆ ಕೊಡ್ತೀವಿ. ಇಲ್ಲದೇ ಇದ್ದರೆ ನಮ್ಮ ಮುಧೋಳ ಕ್ಷೇತ್ರದ ರೈತ ಭಾಗದ ಹೋರಾಟ ಯಾವ ರೀತಿಯಾಗಿದೆ ಅನ್ನೋದು ಇಡೀ ಬೆಂಗಳೂರಿನ ವಿಧಾನಸೌಧಕ್ಕೂ ಕೂಡ ಮುಟ್ಟತ್ತೆ ಅನ್ನುವ ರೀತಿಯಾಗಿ ಇವತ್ತು ರೈತ ಮುಖಂಡರು ಕೂಡ ಎಚ್ಚರಿಕೆಯನ್ನು ಹೇಳಿರುವಂಥದ್ದು. ಇದಿಷ್ಟು ಬಾಗಲಕೋಟೆಯಿಂದ